ತಾಳಿನ ಕಳ್ಳೆಯರು ಹತ್ರ ನೋಡುತ್ತಿ ಆ ಮೊದಲಿನ ಹಿಂದಿನ ಕಾಲದಲ್ಲಿ ಎತ್ತಿನ ಮೇಲೆ ನಿಲ್ಲಿಸಿ ಆ ಹವೇಲಿ ಮಾಡಿಸಿದ್ರೆ ಇಡೀ ತಾಂಡದ ಜನ ಹೆಣ್ಣು ಗಂಡು ಎಲ್ಲರೂ ಕಣ್ಣೀರಾಗ್ತಿದ್ರು. ಕಾರಣ ಅವಳು ನಮ್ಮ ಗ್ರಾಮದ ಮಗಳು हमारे ताने बेटी आ दूसरों जाति चके ताने रोते थे इंता कल्चर याव जाति नहीं दे घर छोड़ दें जाओ तो ढेर के ताने सेकंड से अपने मां रोज है अदालत में हाडू इडी भारत देश की इतिहास में यारादू हाडोदನ್ನ ಹಾಡೋದಿಲ್ಲ ಯಾರಾದರೂ ಬರೆದಿರೋದನ್ನ ಹಾಡೋದಿಲ್ಲ ಈ ಜನಾಂಗ ಅವರೇ ರಚನೆ ಮಾಡಿ ಅವರೇ ಹಾಡ್ತಾರೆ. ಅದ್ಯಾವುದೋ ಜಾತಿ ಇದ್ರೆ ಅದು ಲಂಬಾಣಿ ಜಾತಿ ಅನ್ನೋದನ್ನ ಮರಿಬೇಡಿ. ನಮ್ಮ ಜಾತಿ ಹೆಣ್ಣುಮಕ್ಕಳು ಕಳೆ ತೆಗೆಯಾಗಿ ಬರ್ತಾರೆ खेते निंदाने ना होता है वो गचबच रही और मुझे कीधे बोलू कर काम करना होता और मुझे कीधे बोलत है आपण काय अथवा कीधे बोल रहे तक कुणसी साहित्य लगे कोणती कुणसी ज्ञानी लगे कोणती एक दड्डी गोरू एक दड्डी बेटी लक्ष्मी जकोण बोल में जकोण गीत आज हिडी काश्मीराती कन्याकुमारी तानो आज ವೇಳೆಯಲ್ಲಿ ಇಚ್ಛೆ ಬಂಧುಗಳೇ ಇದು ಒಂದು ನಿಮಿಷ ತಡೀರಿ. ಇದು ಸಾಹಿತಿ ಮತ್ತು ಕಲ್ಚರ್. ನಾನು ಇನ್ನೊಂದು ವಿಷಯಕ್ಕೆ ಬರ್ತಾ ಇದ್ದೇನೆ. ರಾಜಕೀಯ ಹೇಳ್ತಾನೆ ಭಾರತ ದೇಶದ ಇತಿಹಾಸದಲ್ಲಿ ಇವತ್ತು ನಮ್ಮ ಪ್ರಧಾನಮಂತ್ರಿ ಅವರು ಒಂದು ದೇಶ ಒಂದು ಭಾಷೆ ಒಂದು ದೇಶ ಒಂದು ಚುನಾವಣೆ ಅಂತ ಹೇಳ್ತಾರೆ. ನಮ್ಮ ಉಮೇಶ್ ಜಾಧವ್ ಸಾಹೇಬ್ರಿಗೆ ಹೇಳ್ತಾ ಇದ್ದಾನೆ, ನಮ್ಮ ಬಾಬು ಸಿಂಗ್ ಮಹಾರಾಜ್ರಿಗೆ ಹೇಳ್ತಾ ಇದ್ದಾನೆ, ಒಂದೇ ಜಾತಿ ಒಂದೇ ರಿಸರ್ವೇಶನ್ ಬರಬೇಕು ಈ ದೇಶದಲ್ಲಿ. ಒಂದೊಂದು ರಾಜ್ಯದಲ್ಲಿ ಒಂದೊಂದು ಜಾತಿ ಇಲ್ಲ. ಭಾರತ ದೇಶದಲ್ಲಿ ಒಂದೇ ಜಾತಿ, ಲಂಬಾಣಿ ಜಾತಿ, ಬಂಜಾರ ಜಾತಿ. ಆ ಜಾತಿ ಇಲ್ಲ ಎಸ್ಸಿನಲ್ಲೂ ಬರಲಿ ಇಲ್ಲ ಎಸ್ಟಿನಲ್ಲೂ ಬರಲಿ. ಇದಕ್ಕೆ ಹೋರಾಟವನ್ನು ಮಾಡಬೇಕು. ನಮ್ಮ ಶಂಕರ್ ಪವಾರ್ಜಿ ಇದ್ದಾರೆ, ನಮ್ಮ ಉಮೇಶ್ ಜಾಧವ್ ಅವರಿದ್ದಾರೆ, ನಮ್ಮ ಬಾಬು ಸಿಂಗ್ ಮಹಾರಾಜ್ ಇದ್ದಾರೆ. ನೀವೊಂದು ಕೆಲಸ ಮಾಡಿ, ಭಾರತ ದೇಶದಲ್ಲಿ ಒಂದು ಲೀಸ್ಟ್ ಮಾಡಿ ನಾವೆಲ್ಲ ಸೇರಿ ಪ್ರಧಾನಮಂತ್ರಿ ಹತ್ರ ಹೋಗೋಣ. ಯಾಕೆ ಅಂದ್ರೆ ಪ್ರಧಾನಮಂತ್ರಿ ಅವರು ಗುಲ್ಬರ್ಗಕ್ಕೆ ಬಂದಿದ್ರು. ಇಲ್ಲಿ ಹೇಳ್ತಾರೆ तुम मंजार आतंक करने की कोई जरूरत नहीं है, तुम्हारा बेटा दिल्ली में बैठा है. ಇಂಥ ಆಶ್ವಾಸನೆಯನ್ನ ನಮ್ಮ ಪ್ರಧಾನಮಂತ್ರಿ ಅವರು ಕೊಟ್ಟಿದ್ದಾರೆ. ಇಂಥ ಪ್ರಧಾನಮಂತ್ರಿ ಇದ್ದಾಗ ಒಂದು ಕಮಿಟಿ ಮಾಡಿ ನಾವು ಇಡೀ ದೇಶದಲ್ಲಿ ನಮ್ಮ ಜನಾಂಗ ಒಂದೇ ರಿಸರ್ವೇಶನ್ ಅಡಿ ಒಳಗಡೆ ಬರಲಿಕ್ಕೆ ನಾವು ಹೋರಾಟವನ್ನು ಮಾಡೋಣ ಅಂತ ಹೇಳಿ ತಮ್ಮಲ್ಲಿ ಬೇಡಿಕೊಂಡು ತಮ್ಮಲ್ಲಿ ಕೇಳಿಕೊಂಡು ರಾಷ್ಟ್ರ ಮಟ್ಟದ ಒಂದು ಸಮಿತಿಯನ್ನು ಮಾಡಿ ಆ ಸಮಿತಿನಲ್ಲಿ ಎಲ್ಲ ರಾಜ್ಯದ ಮುಖಂಡರನ್ನ ಸೇರಿಸ್ಕೊಂಡು ಮಾಡಿ ಅದಕ್ಕೆ ನಮ್ಮ ಸಮ್ಮತಿ ಇದೆ. ಮತ್ತೆ ನಮ್ಮ ಶಂಕರ್ ಪವಾರ್ ಅವರು ಹೇಳಿದರು, ಈ देश में अपन भागा नला तो अपनी देश बेटा खाता है. ये देश में अपन भाग लेनो, राजकीय भाग लेनो, आर्थिकವಾಗಿ ಸಮಾನನೋ, ಶೈಕ್ಷಣಿಕವಾಗಿ ಅಂಗಾನೋ. ನಾನು ಹೇಳ್ತೀನಿ ಬಂಧುಗಳೇ, ನೀವು ಮಕ್ಕಳ ಕೈಯಲ್ಲಿ ಪೆನ್ನನ್ನು ಕೊಡಿ. ಈ ಪೆನ್ನಿನ ಮಹತ್ವ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಒಂದು ಪೆನ್ನಿನಿಂದ ಭಾರತ ದೇಶದ ಸಂವಿಧಾನವನ್ನು ಬರೆದಿದ್ದಾರೆ. ಶೋಷಣೆಯಲ್ಲಿ ಕಷ್ಟಪಟ್ಟು ಬೆಳೆದಿರ್ತಕ್ಕಂಥ ಒಬ್ಬ ಮಗು ಈ ರಾಷ್ಟ್ರದ ಭವಿಷ್ಯನ ಬರೀತಾರೆ. ಸಂವಿಧಾನವನ್ನು ಬರೆದಾಗ ನಾವು 80% ತಳ ಸಮುದಾಯ, 80% ನಾವು ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಬರೆದಿರ್ತಕ್ಕಂಥ ಸಂವಿಧಾನದ ಅಡಿ ಒಳಗಡೆ ನಾವು ಬದುಕ್ತಾ ಇದ್ದೇವೆ. ನಾವು ಬಾಬಾ ಸಾಹೇಬರಿಗೆ ಕೋಟಿ 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 ನಮನಗಳು ಈ ಸಂದರ್ಭದಲ್ಲಿ ಹೇಳ್ತಾರೆ. ಅದೇ ತರ ಕರ್ನಾಟಕ ರಾಜ್ಯದ ಲಂಬಾಣಿ ಜನಾಂಗದವರಿಗೆ ನನ್ನ ಮನವಿ, ನನ್ನ ಬೇಡಿಕೆ, ನನ್ನ ಒಂದು ಅನುಮತಿ ಏನು ಅಂತ ಹೇಳಿದ್ರೆ, ತಾವು ತಮ್ಮ ಮಕ್ಕಳ ಕೈಯಲ್ಲಿ ಪೆನ್ನನ್ನು ಕೊಡಿ. ಒಬ್ಬ ಪೆನ್ನು ಹಿಡಿದ್ರೆ ಅವನ ಮನೆ ಭವಿಷ್ಯ, ಊರಿನ ಭವಿಷ್ಯ, ಆಮೇಲಿಂದ ರಾಜ್ಯ ರಾಷ್ಟ್ರದ ಭವಿಷ್ಯವನ್ನ ಬದಲಾವಣೆ ಮಾಡೋ ಶಕ್ತಿ ಪೆನ್ನಿಗಿದೆ ಅಂತ ಹೇಳಿ ತಾವೆಲ್ಲರೂ ತಮ್ಮ ಮಕ್ಕಳ ಕೈಯಲ್ಲಿ ಪೆನ್ನನ್ನು ಕೊಡಬೇಕು. ಆ ಪೆನ್ನಿನಿಂದ ಕ್ರಾಂತಿ ಆಗಬೇಕು ಅಂತ ಹೇಳಿ ನನಗೆ ಎರಡು ಮಾತನ್ನು ಆಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ತನ್ನೆಲ್ಲರಿಗೂ ನಮಿಸಿ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಶಿವರಾಯ.
ಅದ್ಭುತವಾಗಿ ಮಾತನಾಡಿರ್ತಕ್ಕಂತಹ ನಾಯಕ್ ಸರ್ ಅವರಿಗೆ ತುಂಬ ಹೃದಯದ ಧನ್ಯವಾದಗಳು. ಇನ್ನೋರ್ವ ಈ ವಿಶ್ವವಿದ್ಯಾಲಯದ ಸಿಂಡಿಕೇಟ್ ಸದಸ್ಯರಾಗಿರ್ತಕ್ಕಂತಹ ಸರ್ ಅವರು, ರಾಘವೇಂದ್ರ ಸರ್ ಅವರು ಕೂಡ 1 ನಿಮಿಷದಲ್ಲಿ ತಮ್ಮ ಅನಿಶ್ಚಿತೆಯನ್ನು ವ್ಯಕ್ತಪಡಿಸಬೇಕು ಅಂತೇಳಿ ನಾನು ಮೊದಲೇ ಅವರಿಗೆ 1 ನಿಮಿಷದ ಟೈಮ್ ಬಾಂಡನ್ನು ಹಾಕಿ ಈ ವೇದಿಕೆಗೆ ಕರೀತಾ ಇದ್ದೇನೆ. ಬುದ್ಧ, ಬಸವ, ಅಂಬೇಡ್ಕರ್ ಹಾಗೂ ಸಂತ ಸೇವಾಲಾಲ್ ಮಹಾರಾಜರನ್ನ ನೆನೆಯುತ್ತಾ, ಸೇವಾ ಪೂಜಾ ಕರಣೋ ಭಾಯಿ ಮಾತಾ ಸೇವಾ ಜಾನೋ, ಸಬ್ ಧರ್ಮರೋ ಸಾರೋ ಭಾಯಿ ಸತ್ಯರೋ ಮಾರ್ಗ ಮಾನೋ. ಈ ಒಂದು ವಿಶ್ವ ಬಂಜಾರ ಸಾಹಿತ್ಯ ಸಾಂಸ್ಕೃತಿಕ ಕಾರ್ಯಕ್ರಮದ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂತಹ ಪೂಜ್ಯ ಶ್ರೀ ಬಾಬು ಸಿಂಗ್ ಮಹಾರಾಜರ ಪಾದಗಳಿಗೆ ಭಕ್ತಿಪೂರ್ವಕ ಪ್ರಣಾಮಗಳನ್ನು ಅರ್ಪಿಸ್ತಾ, ಹಾಗೂ ಸಮಾಜದ ಬಗ್ಗೆ ಕಳಕಳಿ ಮತ್ತು ಕಾಳಜಿ ಅಭಿಮಾನ ಇರತಕ್ಕಂಥ ಉಮೇಶ್ ಜಾಧವ್ ಸಾಹೇಬರಿಗೆ ಗೌರವಪೂರ್ವಕ ನಮನಗಳನ್ನು ಸಲ್ಲಿಸುತ್ತಾ, ಮತ್ತೆ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಗ್ರಾಮೀಣ ಮತಕ್ಷೇತ್ರದ ಶಾಸಕರಾದ ಬಸವರಾಜ್ ಮತ್ತಿಮೂಡ್ ಸರ್ ಅವರೇ, ಹಾಗೂ ಚುಂಚೋಳಿ ಜನಪ್ರಿಯ ಶಾಸಕರಾದ ಅವಿನಾಶ್ ಜಾಧವ್ ಸರ್ ಅವರೇ, ಧನುಕುಮಾರ್ ಅಂಗಡಿ ಸರ್ ಅವರೇ, ರೇವನಾಥ್ ಬೆಳಂದಿ ಸರ್ ಅವರೇ, ಬಾಬುರಾವ್ ಚಳವಾಡ್ ಸರ್ ಅವರೇ, ಸುಭಾಷ್ ರಾಠೋಡ್ ಸರ್ ಅವರೇ, ಶಂಕರ್ ಪವಾರ್ ಸರ್ ಅವರೇ, ಹಾಗೂ ವಿಶ್ವವಿದ್ಯಾಲಯದ ಮೌಲ್ಯಮಾಪನ ಕುಲಸಚಿವರಾದ ಎನ್ ಜಿ ಕಡೂರ್ ಸರ್ ಅವರೇ, ನಮ್ಮ ವಿಶ್ವವಿದ್ಯಾಲಯದ ಗೌರವಿತ ಕುಲಪತಿಗಳಾದಂಥ ಶಶಿಕಾಂತ್ ಮುಡಿಗೇರಿ ಸರ್ ಅವರೇ, ಹಾಗೂ ವಿಶ್ವವಿದ್ಯಾಲಯದ ವೃತ್ತಾಧಿಕಾರಿಗಳಾದಂತಹ ಜಾಮಿಕಾ ಮೇಡಮ್ ಅವರೇ, ಬಯಸಿ ಬಂದಿದ್ದು ಅಂಗಭೋಗ, ಬಯಸದೇ ಬಂದದ್ದು ಲಿಂಗಭೋಗ ಎನ್ನುವ ಹಾಗೆ ಈ ಕಾರ್ಯಕ್ರಮಕ್ಕೆ ನಾನು ಬಂದಿರೋದಕ್ಕೆ ನಮಗೆ ನನ್ನ ಸುದೈವ ಅಂತ ಭಾವಿಸ್ತಾ, ಮತ್ತೊಂದು ವಿಶೇಷವಾಗಿ ಈ ಒಂದು ಕಾರ್ಯಕ್ರಮದಲ್ಲಿ ನನ್ನ ಗುರುಗಳಾದಂಥ ಉಮೇಶ್ ಜಾಧವ್ ಸರ್ ಅವರೊಂದಿಗೆ ವೇದಿಕೆ ಹಂಚಿಕೊಳ್ಳುವುದಕ್ಕೆ ತುಂಬಾ ಸಂತೋಷವಾಗುತ್ತದೆ ಅಂತ ಹೇಳ್ತಾ, ಅರಿವಿನ ದಾರಿ ಕಾಣದೆ ಜನ ಸಮುದಾಯವೆಂದು ನರಳುತ್ತಿರುವಾಗ ಅರಿತು ದಾರಿ ತೋರಿಸುವ ಮಹಾಪುರುಷರು ಜನಿಸುತ್ತಾರೆ ಎಂಬ ನಂಬಿಕೆ ಇದೆ. ಅಂತಹ ನಂಬಿಕೆಯನ್ನ ದೃಢಪಡಿಸುವುದರಲ್ಲಿ ಒಬ್ಬರಾದ ಅವರೇ ಸಂತ ಸೇವಾಲಾಲ್ ಮಹಾರಾಜ್ ಅಂದ್ರೆ ತಪ್ಪಾಗಲಿಕ್ಕಿಲ್ಲ ಅಂತ ಹೇಳ್ತಾ, ಈ ಒಂದು ಕಾರ್ಯಕ್ರಮವನ್ನ ವಿಶ್ವ ಬಂಜಾರ ಸಾಹಿತ್ಯ ಮತ್ತು ಸಂಸ್ಕೃತಿ ಸಮ್ಮೇಳನ ನಮ್ಮ ಗುಲ್ಬರ್ಗ ವಿಶ್ವವಿದ್ಯಾಲಯದಲ್ಲಿ ಮಾಡಬೇಕು ಅಂತಂದಾಗ ಕಾರ್ಯಕ್ರಮ ಯಾವ ರೀತಿ ಯಶಸ್ವಿ ಆಗುತ್ತೋ, ಸುಸೂತ್ರವಾಗಿ ನಡೆಯುತ್ತೋ ನಡೆಯಲು ಅಂತ ಒಂದು ಅಂಜಿಕೆ ಇತ್ತು. ಈ ಕಾರ್ಯಕ್ರಮ ಮಾಡಬಾರ್ದ ಅಂತಂದಾಗ ಈ ಸಮಾಜದ ಮುಖಂಡರು ಸಾಕಷ್ಟು ಶ್ರಮ ಪಟ್ಟಿದ್ದಾರೆ. ಅದರಲ್ಲೂ ವಿಶೇಷವಾಗಿ ಡಾಕ್ಟರ್ ಉಮೇಶ್ ಜಾಧವ್ ಸರ್ ಅವರು ಸುಮಾರು 10 ಸಲ ಫೋನ್ ಮಾಡಿ ಈ ಕಾರ್ಯಕ್ರಮದ ರೂಪುರೇಷೆಗಳನ್ನೆಲ್ಲ ಯಾವ ರೀತಿ ಆಗ್ತದೆ, ಕಾರ್ಯಕ್ರಮ ಹೇಗಾಗಬೇಕು. ನಿನ್ನೆನೂ ಫೋನ್ ಮಾಡಿದ್ರು ಸುಭಾಷ್ ಗಾಯಕವಾಡ್, ರಾತ್ರಿ 12 ಗಂಟೆಗೆ ಫೋನ್ ಮಾಡಿದಾಗ ನಾನು ಕೇಳಿದೆ ಎಲ್ಲಿದ್ದೀರಿ ಅಂದ್ರೆ, ಕಾರ್ಯಕ್ರಮ ತಯಾರಿ ಮಾಡ್ತಿದ್ದೀನಿ ಸಾಹೇಬ್ರ ಜೊತೆಲಿ ಕೂತು ಅಂತ. ಈ ಕಾರ್ಯಕ್ರಮ ಯಶಸ್ವಿ ಆಗ್ತಾ ಇದೆ ಅಂತಂದ್ರೆ ಅದರಲ್ಲಿ ದೊಡ್ಡ ಪಾತ್ರ ಡಾಕ್ಟರ್ ಉಮೇಶ್ ಜಾಧವ್ ಸಾಹೇಬ್ ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ ಅಂತ ಹೇಳ್ತಾ, ಈಗ ಆಲ್ರೆಡಿ ನಿರೂಪಕರು ಹೇಳಿದ್ರು 1 ನಿಮಿಷ ಮಾತಾಡಬೇಕು ಅಂತ, ಏನೇನೋ ಮಾತಾಡ್ಬೇಕಂತಿತ್ತು. ಸಮಯದ ಅಭಾವದಿಂದ ಸಂತ ಸೇವಾಲಾಲ್ ಮಹಾರಾಜರ ಆಶೀರ್ವಾದ ನಮ್ಮ ನಿಮ್ಮೆಲ್ಲರ ಮೇಲಿರಲಿ ಅಂತ ಹೇಳಿ ಈ ಕಾರ್ಯಕ್ರಮಕ್ಕೆ ಕರೆಸಿ ಮಾತಾಡಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಂತ ಎಲ್ಲರಿಗೂ ನಮಸ್ಕಾರಗಳು, ಧನ್ಯವಾದ. ಧನ್ಯವಾದ ಸರ್. ತಮ್ಮ ಸಹಕಾರವನ್ನು, ಈ ಕಾರ್ಯಕ್ರಮವನ್ನು ಯಶಸ್ಸು ಮಾಡಲಿಕ್ಕೆ ತಮ್ಮ ಸಹಕಾರವನ್ನು ಕೂಡ ಇದೆ. ಅದಕ್ಕಾಗಿ ಈ ಕಾರ್ಯಕ್ರಮದ ಪರವಾಗಿ ಧನ್ಯವಾದಗಳನ್ನು ಸಲ್ಲಿಸ್ತಾ, ಇನ್ನೋರ್ವ ಅತಿಥಿಗಳಾಗಿ ಆಗಮಿಸಿರುವಂತಹ ಮಾಜಿ ಸಂಸದರು ಆಗಿರುವಂತಹ ಬಂಜಾರ ಸಮಾಜದ ನೇತಾರರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಡಾಕ್ಟರ್ ಉಮೇಶ್ ಜಾಧವ್ ಜಿ ಈ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಲಿ ಅಂತ ಹೇಳಿ ಅವರಲ್ಲಿ ವಿನಂತಿ. बोलो संत सेवालाल महाराज की, बोलो मरियमा याली की, बोलो रामराव बाबू की, बोलो रूप सिंह महाराज की, बोलो लक्ष्या बंजारा की, बोलो बाबू सिंह महाराज की, और बेटे जैसे महाराज सेंट जय सेवालाल ಎಲ್ಲರಿಗೆ ನಮಸ್ಕಾರಗಳು. वेदिके मेरे मंच पर बैठे हुए हमारे जगत गुरु बाबू सिंह महाराज जी, उनके पाद क्रम को कोटि कोटि नमन करते हुए यहाँ पर इसी मंच पर 2015-16
हमारे गुरु रामराव बापू को यहाँ पर लाकर सिर्फ देश में नहीं सारे जहां में पहला संत सेवालाल अध्ययन पीठ बहुत खुशी से हम इनॉग्रेशन कराएंगे। आज बाबू सिंह महाराज भी इस कार्यक्रम में आए और मुझे शर्म नहीं है हमारे एक बैकवर्ड क्लास के बैकवर्ड समाज के वाइस चांसलर हमारे उड़गी जी जो पुजारी समाज के हैं, पुजारी समाज को हम बहुत मानते हैं क्योंकि सिद्धरामैया साहब ने हमको ये संत सेवालाल महाराज का अध्ययन पीठ दिया है। और पहली प्रोग्राम इंटरनेशनल बंजारा जो कार्यक्रम चल रहा है सर, इट इज बिकॉज ऑफ यू, नॉट वी। हम और रविनायक मामा जी 16 तारीख आपके पास आए और बताया सर ऐसा ऐसा है, तो आपने बताया कि ऐसा कार्यक्रम को हम साथ लेंगे। 1 निमिष सर, हेलो, बहुत खुशी होती है ये कार्यक्रम यहाँ पे बड़ा है। हमारे यहाँ के लोकल एमएलए बसवराज मंत्रीमोड़ जी और हमारे समाज के सीनियर नेता, वो पार्टी के बारे में कभी सोचते नहीं। हम जो जब बचपन में चड्डी पहनते थे उस वक्त से हम जानते हैं जयदेव नायक साहब को, बाला साहब ठाकरे बोलते हैं। और मेरे दिल्ली में हम जितने भी 2 कार्यक्रम के 3 कार्यक्रम के आए हैं उनके पाल को मैं नमन करता हूं। मंच पे हमारे रघुनायक मामा जी, जो मैं मेरे बुक में भी लिखा हूं, मामा रघुनायक मामा जी जो बंजारा निगम तांडा निगम करने के लिए रघुनायक मामा का बहुत मेहनत है और प्रकाश राठौड़ का है, वो हम बुक में भी लिख के आर्टिकल में लिखा हूं। ये समाज का काम, कोई पार्टी का प्रोग्राम नहीं है। मामा जी और सुभाष राठौड़ जो यहाँ के, हम कांग्रेस में थे, वो बीजेपी में थे, उनको हमारे सेनेट का क्या मेंबर एकेडमिक मेंबर बने। उस वक्त हमारे खंडोबा प्रोफेसर वो भी थे। ये सेवालाल महाराज अध्ययन पीठ के बारे में रिकमेंड किए थे। और उसके बाद में बसवराज पवार इधर के सिंडिकेट मेंबर, उनको भी एकेडमिक काउंसिल मेंबर बनाए थे। रिप्रेजेंट करके देश पांडे साहब जो एजुकेशन मिनिस्टर उस वक्त, सिर्फ 2 दिन में कैबिनेट में यहाँ पर ये अध्ययन पीठ हुआ है। हमारे अनंत नायक जो कर्नाटक में आजकल बहुत लाइमलाइट में है, जो रिजर्वेशन के बारे में कहे, अनंत नायक जी, प्रोफेसर खंडोबा जी जो हमारे मोस्ट सीनियर है, जगनू महाराज और अशोक पवार। आप ठहर के एकदम एक बार ठहरना, प्लीज स्टैंड अप फॉर ए मिनट। ये अशोक पवार और उनके मिसेस मैडम दोनों आए हैं। लकी शाह बंजारे के बारे में ये कि नहीं 100 बुक उन्होंने लिखा है, दोनों हस्बैंड वाइफ। योर वेलकम सर। हमारे जगनू महाराज, हमारे डायरेक्टर और हमारे दोनों महाराज जीते इंडी साहब, अविनाश एमएलए जी, फाइनेंस डायरेक्टर और एक बहुत इंपॉर्टेंट आदमी है। वी आर प्राउड ऑफ हिम। ही इज द डिप्टी सेक्रेटरी होम हरियाणा। हमारे गगन जी सर, मेरा दिल चाहता सब फैल के उनका एक स्टैंड पोर्शन है, सब फैल कर। मैं क्या बताता हूं सर, we are proud of him. He has got 120 kg madam, 100 kg literature of Banjara throughout the world.
He is a 48-year-old. His brother is IPS officer. भारत देश का बंजारा का इतिहास कोप्पड़ से हॉस्पिटल से सारे जग का 120 के 36 आवर ट्रेन में बैठकर नाले में उतरकर शिवटी गाड़ी में रात 12 बजे मेरे घर को आए और रात 12 बजे हमको मौका मिला वो गगनदीप आए वो उनका धन्यवाद बिल्कुल सलूट को You have to listen to him. Sir, he is a great personality. He knows the history of Banjara and ये प्रोग्राम उसी के कोई पॉलिटिकल प्रोग्राम नहीं उनका he has got video presentation and we feel proud of him. मैंने जब चंडीगढ़ में मिला था वो बोले थे पूरा इतिहास गगनदीप जी और सब मेरे मंच पे बैठे हुए शेर लोगों ने भाइयों यारियों तुम तेलंगाना से आए तो हमारे तमिलनाडु से आए तो आंध्रा से आए हमारो रामचंद्र नायक और हमारे से महाराज लोग पौने सोबत जो कागी भरत से महाराज नायक सर तमुन सेन आप जोड़ी रामनाथ टू See, we have already crossed over 60-year age. We don't have any aspiration. आपण सेवन समाजवास काम करे आज ये आपण कल्चरल प्रोग्राम में वास मैं शारदा राठौड़ को नहीं शारदा जाधव को डॉक्टर शारदा जाधव घना प्रेजेंटेशन बड़ा ಒಳ್ಳೆ ರೀತಿಯ ಪ್ರೆಸೆಂಟೇಷನ್